ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ನವೆಂಬರ್ 15, 2025ರಂದು ನಗರದ ಇಂಜಿನಿಯರ್ಗಳ ಸಂಸ್ಥೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎನ್.ಎಸ್. ರಾಮೇಗೌಡ, ಅಂಶಿ ಪ್ರಸನ್ನಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಜಶೇಖರ ಕದಂಬ, ಎಚ್.ಎಸ್. ಸುರೇಶ್ ಬಾಬು, ಎಂ.ಕೆ. ನಂಜಯ್ಯ, ಎನ್.ಎಸ್. ಮಹಾದೇವಸ್ವಾಮಿ, ಎಂ.ಎಸ್. ಶಿವಪ್ರಸಾದ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಹುಡುಕಿ ಕೊಡಬೇಕಾದ್ರೆ ಬಹಳ ಕಷ್ಟ ಆಗಿದೆ ಅವರಿಗೆ. ಅವರು ಎಷ್ಟೇ ಕಷ್ಟಪಟ್ಟಿದ್ದರೂ ರಾಜ್ಯದ ಮುಖ್ಯಮಂತ್ರಿ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮಗೆ ಈ ರಾಜ್ಯ ಪ್ರಶಸ್ತಿಯನ್ನು 1ನೇ ತಾರೀಕು ಕೊಡುವಾಗ ಒಂದು ಪದ್ಧತಿಯನ್ನು ಉಪಯೋಗಿಸಿದ್ರು. ಏನು ಪದ್ಧತಿ ಅಂದರೆ 70 ಜನದ ಪೈಕಿ 5 ಜನರನ್ನು ಒಂದು ಸಾರಿ ಒಟ್ಟಿಗೆ ಕೂರಿಸಿ ನಮಗೆ ಶಾಲು ಪೇಟ ಎಲ್ಲವನ್ನು ಒದ್ದಿಸಿ ನಮ್ಮ ಬಯೋಡೇಟಾವನ್ನು ಬ್ರೀಫಾಗಿ ಹೇಳಿ ಒಂದು ಫೋಟೋವನ್ನು ತೆಗೆಸ್ಕೊಳ್ಳೋದು ಭಾಳ ಸಂಭ್ರಮದ ಒಂದು ಸಮಾರಂಭ ಅದು. ನಾವು ಆ ಸಂಭ್ರಮಕ್ಕೆ ರಾಜ್ಯ ಸರ್ಕಾರವನ್ನು ವಂದಿಸ್ತೇವೆ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು 3 ಜನ ಸನ್ಮಾನಿತರನ್ನು ಕುರಿತು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ನಾನು ಒಬ್ಬ. ಏನು ಪ್ರಸ್ತಾಪ ಮಾಡಿದ್ರು ಅಂದರೆ, ಅವರು ಎಂ.ಎಸ್. ರಾಮಯ್ಯ ಸಂಸ್ಥೆಯ ಅಧ್ಯಕ್ಷರಾದಂಥ ಜಯರಾಮ್ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಶಿಕ್ಷಣಕ್ಕೆ. ಅವರು ದೊಡ್ಡ ಸಂಸ್ಥೆಗಳ ಮುಖ್ಯಸ್ಥರು, ಕೋಟ್ಯಾಧೀಶರು. ಅವರಿಗೆ ಇಂಥ ಸಂದರ್ಭಗಳು ಬೇಕಾದಷ್ಟು ಬಂದಿವೆ. ಆದರೂ ರಾಜ್ಯ ಸರ್ಕಾರ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರುವುದಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು ಅಂತ ಅವ್ರ ಬಗ್ಗೆ ಮಾತನಾಡಿದರು. ಇನ್ನೊಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಗುಲ್ಬರ್ಗದವರನ್ನು ನೆನೆಸ್ಕೊಂಡ್ರು. ನನ್ನ ಬಗ್ಗೆ ನೆನೆಸ್ಕೊಳ್ತಾ ನನಗೆ ಹಳೆಯ ಪರಿಚಯದವರು ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಈ ಸಂದರ್ಭದಲ್ಲಿ ನಾನು ಸುಮ್ಮನೆ ಜ್ಞಾಪಿಸ್ಕೊಳ್ತಾ ಇದ್ದೀನಿ, ಅವರಿಗೆ ನನ್ನ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಅವರು ರಾಜ್ಯದ ಬಂಗಾರಪ್ಪನವ್ರ ಕಾಲದಲ್ಲಿ ಅಂತ ಕಾಣ್ತದೆ ಜೈಲ್ ಮಂತ್ರಿಯಾಗಿದ್ದರು. ಅದನ್ನು ಜ್ಞಾಪಿಸ್ಕೊಂಡ್ರು. ಎಷ್ಟು ಜ್ಞಾಪಿಸಕ್ತಿಯೋ ಅಥವಾ ಸಂದರ್ಭಕ್ಕೆ ತಕ್ಕಂತೆ ಆ ವಿಷಯವನ್ನು ಎತ್ಕೊಂಡ್ರು ನನಗೆ ಗೊತ್ತಿಲ್ಲ. ನಾನು ಜೈಲ್ ಮಂತ್ರಿ ಆಗಿದ್ದಾಗ ರಾಮೇಗೌಡರು ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದ ರೀಜನಲ್ ಡೈರೆಕ್ಟರ್ ಆಗಿದ್ದವರು. ಅಲ್ಲಿ ಜೈಲಲ್ಲಿರ್ತಕ್ಕಂಥ ಕೈದಿಗಳ ಅನುಕೂಲಕ್ಕಾಗಿ ಒಂದು ಸ್ಟಡಿ ಸೆಂಟರನ್ನು ಓಪನ್ ಮಾಡಿ ಅವರಿಗೆ BA ಮತ್ತು MA ತರಗತಿ ಡಿಗ್ರಿಗಳು ಬರುವಂತೆ ಮಾಡಿದಂಥ ಕೀರ್ತಿ ರಾಮೇಗೌಡರಿಗಿದೆ ಅಂತ ಅಂದ್ಕೊಂಡ್ರು. ಈ ಸಂದರ್ಭದಲ್ಲಿ ಏತಕ್ಕೆ ಹೇಳಿದೆ ಅಂದರೆ, ನನ್ನ ಶೈಕ್ಷಣಿಕ ಸೇವೆ ಸುಮಾರು 60 ವರ್ಷಗಳದ್ದು. ಕನಕಪುರ ರೂರಲ್ ಕಾಲೇಜಿನಲ್ಲಿ 1964ರಲ್ಲಿ ಉಪಾಧ್ಯಾಯನಾಗಿ ಸೇರಿ ಇಂದಿನವರೆಗೂ ರಿಟೈರ್ ಆಗಿ ನಾನು 2003ರಲ್ಲಿ ರಿಟೈರ್ ಆದೆ. ರಿಟೈರ್ ಆದಮೇಲೂ ನನಗೆ ವಹಿಸಿರ್ತಕ್ಕಂಥ ಹಲವಾರು ಜವಾಬ್ದಾರಿಗಳನ್ನು ಇನ್ನೂ ಸಂತೋಷವಾಗಿ ನಾನು ಮಾಡ್ತಾ ಇದ್ದೇನೆ. ರಾಜ್ಯೋತ್ಸವ ಅವಾರ್ಡ್ ಬಗ್ಗೆ ಹೇಳಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇಡೀ ವಿಶ್ವಕ್ಕೆ ಸರ್ವಶ್ರೇಷ್ಠ ಎಂಜಿನಿಯರನ್ನು ಕೊಟ್ಟಂಥ ನಾಡು ಕರ್ನಾಟಕ. ಅದು ಸರ್ ವಿಶ್ವೇಶ್ವರಯ್ಯ ಅವರನ್ನು ಕೊಟ್ಟದ್ದು. ಅವರ ಹೆಸರಿನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸು ಪ್ರತಿ ವರ್ಷ ಎಂಜಿನಿಯರ್ಸ್ ಡೇಯನ್ನು ಆಚರಿಸುತ್ತೆ. ನನ್ನ ಪ್ರಕಾರ ಅದು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಅದರ ಅಭಿವೃದ್ಧಿಯಲ್ಲಿ ಅತ್ಯಂತ ಹೆಚ್ಚಿನ ಪಾತ್ರ ವಹಿಸ್ತಕ್ಕಂಥವರು ಎಂಜಿನಿಯರ್ಸ್. ಅದಕ್ಕೋಸ್ಕರ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಕ್ಕಾಗಿ ಈ ಸಂಸ್ಥೆಯಲ್ಲಿ ಅಭಿನಂದಿಸಿದೆ. ಚಾರಿಟೇಬಲ್ ಕ್ಲಬ್ ಟ್ರಸ್ಟ್ನ ರೇವಣ್ಣವರು, ಮಂಜುನಾಥ್ ಅವರು, ತೇಜಸ್ವಿನಿ ಮೇಡಮ್ ಅವರು ನಿಮ್ಮ ಮುಂದೆ ಕನ್ನಡ ಗೀತ ಗಾಯನವನ್ನು ಪ್ರಸ್ತುತಪಡಿಸ್ತಾರೆ. ದಯವಿಟ್ಟು ಯಾರು ಜೊತೆಗೆ ನಮ್ಮ
ನಮ್ಮ ಸಂಸ್ಥೆಯ ಕಲಾವಿದರು ಅದು ಕೆಲವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ದಯವಿಟ್ಟು ಕಾರ್ಯಕ್ರಮದ ನಂತರ ಯಾರೂ ತೆರಳಬೇಡಿ. ಗೀತ ಗಾಯನದ ಸಂಭ್ರಮವನ್ನ ಅನುಭವಿಸಿ ನಂತರ ತೆರಳಬೇಕಂತ ಕೇಳ್ಕೊತಾ ಇದ್ದೇನೆ. 1956 ನವೆಂಬರ್ 1ನೇ ತಾರೀಕು ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಾಂಕಿತವಾಗಿ ಆ ದಿನದಿಂದ ಪ್ರತಿ ವರ್ಷ ಈ ಒಂದು ದಿನವನ್ನು ನಾವು ನಾಡ ಹಬ್ಬವಾಗಿ ಕರ್ನಾಟಕ ರಾಜ್ಯೋತ್ಸವವಾಗಿ ನವೆಂಬರ್ 1ನೇ ತಾರೀಕು ಆಚರಿಸ್ತಾ ಇದ್ವಿ. ಈ ನವೆಂಬರ್ ತಿಂಗಳಿನಲ್ಲಿ ಆ ನವೆಂಬರ್ 1ನೇ ತಾರೀಕೆ ನಾವು ಮತ್ತು ನಂಜಯ್ಯನವರು ಮತ್ತು ಇಡೀ ನಮ್ಮ ತಂಡ ಅಧಿಕಾರವನ್ನು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ನ ವಹಿಸಿಕೊಂಡು ಆ ಒಂದು ದಿನ ವಹಿಸ್ಕೊಂಡಿದ್ದಕ್ಕೆ ನಾವೆಲ್ಲರೂ ನಿಜವಾಗ್ಲೂ ಕನ್ನಡದ ಆ ಒಂದು ಕಂಪನ್ನು ಇಲ್ಲಿ ಪಸರಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.